ದಾರಿಯಲ್ಲಿ ಬಂದಿಲ್ಲ. ಹೆಂಗಿರ್ಬೇಕು ಮಕ್ಕಳು ನೋಡಿ. ಇವರಿಬ್ರು ಕಿತ್ತಾಡ್ತವ್ರೆ. ಗೈಸ್ ನಾವು ಸ್ಕೂಲ್ ಬಿಟ್ಟು ಹತ್ತತ್ರ 6 ವರ್ಷ ಆಯ್ತು. ಊತರ ಇದ್ದ ಹೂಕೋಸಾಕ್ಬಿಟ್ಟವನು ಇವಾಗ. ಗೈಸ್ ಒಂದು ಎಲೆಕ್ಟ್ರಿಕ್ ಗಾಡಿ ಆನ್ ಮಾಡಕ್ ಬರ್ತಿಲ್ಲ ಅವನಿಗೆ. Okay, let's go. ಗೈಸ್ ಒಂದು ಸೆಂಟ್ಗೋಸ್ಕರ ಅವ್ರು 3 ಜನ ಇವರಿಬ್ರು ಕಿತ್ತಾಡ್ತವ್ರೆ. ನನಗೂ ಹಾಕು. ಗೈಸ್ ನಮ್ಮ ಮಿಸ್ಗೆ ಅವನು ಎಷ್ಟ ಕೊಡ್ಬೇಕು ಗೈಸ್? 1,000 ಕೊಡ್ಬೇಕು ಗೈಸ್ ಮ್ಯಾಮ್ ಹತ್ರ 1,000 ಹಾಕ್ಸ್ಕೊಡೋನೆ. ಗೈಸ್ ನಮ್ಮ ಸ್ಕೂಲ್ಗೆ ಸುಮಾರು ದಿನ ಆದಮೇಲೆ ವಾಪಸ್ ಬಂದಿದ್ದೀವಿ. ಏನೇನೋ ಫುಲ್ ಅಪ್ಡೇಟ್ ಆಗಿಬಿಟ್ಟಿದೆ ನೋಡಿ. ಖಾಲಿ ಗೋಡೆಗೆಲ್ಲ ಒಳ್ಳೆ ಪೇಂಟಿಂಗ್ ಮಾಡಿಸ್ಬಿಟ್ಟವ್ರೆ. ಈಸ್ಕಳ ಅವ್ನು ಕೊಡಲ್ಲ ವಾಪಸ್ ಅವನು. ಈಸ್ಕಳ ಗೈಸ್ ಈ ಬೋರ್ಡಲ್ಲಿ ನಿತಿನ್ದೆ ಫಸ್ಟ್ ಫೋಟೋ ಇದ್ದಿದ್ದು ಮುಂಚೆ. ಬಾರೋ ಹತ್ರ. ಹೆಂಗು ತಿಂದು ಹೆಂಗ ನೋಡೋನು ಹೂ ಥರ ಇದ್ದ ಹೂಕೋಸಾಕ್ಬಿಟ್ಟವನು ಇವಾಗ. ಗೈಸ್ ನಮ್ಮ ಸ್ಕೂಲ್ ಇದೆ ಗೈಸ್ ನೋಡಿ, ಲಲಿತಾ ಹೈಸ್ಕೂಲ್. ಗೈಸ್ ನಾವು ಸ್ಕೂಲ್ ಬಿಟ್ಟು ಹತ್ತತ್ರ 6 ವರ್ಷ ಆಯಿತು. ಇವಾಗ ಮತ್ತೆ ಬಂದೀವಿ. ಅಂದರೆ ಈಗ ಹೋದ ವರ್ಷ ಬಂದಿದ್ವಿ ನಾವು ಅನ್ಸುತ್ತೆ. ಹಾಂ ಕರೆಕ್ಟ್, ಹೋದ ವರ್ಷ ಬಂದಿದ್ವಿ ಒಂದ್ಸಲ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ. ಬಟ್ ಇವಾಗ ನಾನು ಅಕ್ಷಯ್ ಮತ್ತು ನಿತಿನ್ ಬಂದಿದ್ದೀವಿ ಗೈಸ್. ಒಳ್ಳೆ ಮೆಮೊರೀಸ್ ಇತ್ತು. ಈ ರೋಡಲ್ಲೆಲ್ಲ ಫೋಟೋಸ್ ತಗೊಂಡವ್ರೆ ನಮ್ಮ ಫ್ರೆಂಡ್ಸು. ಇವರೆಲ್ಲ ಫೋಟೋಸ್ ತಗೊಂಡವ್ರೆ ಇಲ್ಲಿ. ಆ ಫೋಟೋಸ್ ಸಿಕ್ಕಿದ್ರೆ ಹಾಕ್ತೀನಿ, ಅಂದರೆ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ಆ ಫೋಟೋಸ್ ಸಿಕ್ಕಿದ್ರೆ. ಇವಾಗ ಒಳಗೆ ಹೋಗ್ತಾಯಿದ್ದೀವಿ. ಏನಕ್ಕೆ ಹೋಗ್ತಿದ್ವಿ ಅಂತೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ. ಬನ್ನಿ ಹೋಗೋಣ. ಅಲ್ಲಿ ಅವ್ರ ಅಮ್ಮನ ಹೆಸರೇ ಗೊತ್ತಿಲ್ಲ, ನೆನ್ಪು ಮಾಡ್ಕೊತವನೆ. ಏನು ಮಾಡಲ್ಲ ಮ್ಯಾಮ್. ಗೈಸ್ ನಮಗೆ ಇವರು ಟೀಚರ್ ಆಗಿದ್ರು, ಇವಾಗ ಪ್ರಿನ್ಸಿಪಲ್ ಆಗಿಬಿಟ್ಟವ್ರೆ. ನಾವೇ ಇರುವಾಗ ಪ್ರಿನ್ಸಿಪಲ್ ಆಗಿರಲಿಲ್ಲ, ಬಟ್ ಇವಾಗ ಪ್ರಿನ್ಸಿಪಲ್ ಆಗಿಬಿಟ್ಟವ್ರೆ. ಮ್ಯಾಮ್ ಹಾಯ್ ಹೇಳಿ ಮ್ಯಾಮ್. ಹಾಯ್ ಹೇಳಿ ಮ್ಯಾಮ್. ಹಾಯ್ Manoj, Akshay, Nitin. These all are my favorite students. They are very good and very active students. ಯಾವಾಗ ಬಂದ್ರು ನಮ್ಮ ಸ್ಕೂಲ್ ಕಡೆ ಬರಬೇಕು. ಈಗೇನು ಮಾರ್ಕ್ ತಗೊಳ್ಳೋದ್ರೆಲ್ಲ ಒಳ್ಳೆ ದಾರಿಯಲ್ಲಿ ಬಂದಿಲ್ಲ. ಹೆಂಗಿರ್ಬೇಕು ಮಕ್ಕಳು ನೋಡಿ. ನಮ್ಮ ಹಿತೇಶಲ್ಲಿ ಈಗ ಒಂದ್ಸರಿ ಮೀಟ್ ಮಾಡಬೇಕು ಅಂತ ಇತ್ತು. ಹಿತೇಶ್ ನಿಮ್ಮ ಟೀಮ್ ಬರ್ತೀವಿ ಮ್ಯಾಮ್. ಮ್ಯಾಮ್ ಹಿತೇಶ್ ಮದುವೆ ಆಯಿತು. ಮ್ಯಾಮ್ ಹಿತೇಶ್ ಮದುವೆ ಆಯ್ತು ಮ್ಯಾಮ್. ನಿಜ ಮ್ಯಾಮ್. ನಿಮ್ಮ ಸ್ವಪ್ನಾಗ್ ಮದುವೆ ಆಯಿತು, ಮದುವೆ ಆಯಿತು, ಅಂಜಲಿಗೆ ಮದುವೆ ಆಯಿತು, ಹಿತೇಶ್ ಮದುವೆ ಆಯಿತು ಮ್ಯಾಮ್. ತೋರಿಸೋ ಫೋಟೋ ತೋರಿಸೋ. ಕರ್ದೇ ಇಲ್ಲ ನಮ್ಮನ್ನ. ಮ್ಯಾಮ್ ನಿಜ ಮ್ಯಾಮ್. ಇಲ್ಲ ಮ್ಯಾಮ್. ನೋಡು ಮ್ಯಾಮ್, ಮೆಲ್ಲು ಹಿತೇಶ್ ಅಂತ ಹೆಸರು ಮಾಡ್ಕೊಂಡಿದ್ದೀನಿ. ಹಿತೇಶ್ಗೆ ಮದುವೆ ಆಯಿತು ಮ್ಯಾಮ್. ಮ್ಯಾಮ್ ನಿಜ ಮ್ಯಾಮ್, ಸುಳ್ಳು ಹೇಳ್ತಲ್ಲ ಮ್ಯಾಮ್. ಅವ್ರ ಮನೇಲೇ ಇರೋದು ಇವಾಗ. ಇಬ್ರು ಒಟ್ಟಿಗೆ ಇರೋದು. ಗೌಡ, ಇಬ್ರು ಗೌಡಾಸೆ ಮ್ಯಾಮ್. ಇಬ್ರು ಗೌಡಾಸೆ. ಎಷ್ಟು ವರ್ಷ ಆಗಿದೆ? 24. ಈಗ ನೀವು ಮತ್ತೆ ಮಧ್ಯಾಹ್ನ ಕರ್ಕೊಂಡು ಹೋಗಿ ಅಭ್ಯಾಸ ಇದ್ರೆ ಅದೇ ಆಗುತ್ತೆ. ಅಮ್ಮ ಬೇಡ ಅಂದ್ರೆ ಜೊತೆ ಕಳಿಸಲ್ಲ ಅಷ್ಟೇ. ನೀವು ಸುಮ್ಮನೆ ಬರೋದಲ್ವಾ ಹೇಳತ್ತೆ. ಗೈಸ್ ನಮ್ಮ ಸ್ಕೂಲ್ ಹತ್ರ ಎಲ್ಲ ಮಾತಾಡಿಕೊಂಡು ನಮ್ಮ ಅಕ್ಷಯ್ ಮನೆಗೆ ಬಂದು ಊಟ ಮಾಡಿಕೊಂಡು ಕೂತಿದ್ದೆ. ಮಳೆ ಬಂದ್ಬಿಡ್ತು ಸಖತ್ತು, ಅದಕ್ಕೆ ಮನೆಯೊಳಗೆ ಕೂತಿದ್ದೆ. ಬಟ್ ಇವಾಗ ನೋಡಿದ್ರೆ ಫುಲ್ಲು ಬಿಸಿಲು. ಇವಾಗ ನಾನು ಅಕ್ಷಯ್ ಮತ್ತು ನಿತಿನ್ ಎಲ್ಲ ಆಚೆ ಹೋಗ್ತಾ ಇದ್ದೀವಿ ಗೈಸ್. ನೋಡ್ತೀರಿ ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ರೆ ಇದೇ ಗೋಳು. ಬ್ಯಾಟ್ರಿ ತೆಗಿಬೇಕು, ಹಾಕಬೇಕು, ಮತ್ತೆ ಚಾರ್ಜಿಗೆ ಹಾಕಬೇಕು. ಚಾರ್ಜ್ ಎಲ್ಲ ಆಫ್ ಆಗುತ್ತೆ, ಗಾಡಿನ ಅಲ್ಲೇ ಬಿಟ್ಬಿಟ್ಟು ಬರಬೇಕು ಅಷ್ಟೇ. ನೋಡಿ ಇದು ಹೆಂಗೆ ಹಾಕೋದು ತೋರಿಸ್ತೀನಿ ಬ್ಯಾಟ್ರಿನ. ಇದಕ್ಕೆ ಸ್ಪೇರ್ ಬ್ಯಾಟ್ರಿನೂ ಕೊಟ್ಟವ್ರೆ. ಒಂದು ಚಾರ್ಜ್ ಮಾಡ್ಕೊಂಡು ಇನ್ನೊಂದು ಚಾರ್ಜ್ ಎರಡು ಇರಬೇಕಾ? ಎರಡು ಇದ್ದರೆ ಮಾತ್ರ ಮುಂದೆ ಹೋಗೋದು ಗಾಡಿ. ಇಲ್ಲ ಒಂದಿದ್ರೆ ಹೋಗುತ್ತೆ. ಬಟ್ ಈ ಒಂದು ಸ್ಪೇರ್ ಕೊಟ್ಟಿರೋದು ಎಮರ್ಜೆನ್ಸಿ ಕೇಸ್. ಗೈಸ್ ಗಾಡಿಯಲ್ಲಿ ಏರ್ ಇಲ್ಲ, ಅದಕ್ಕೋಸ್ಕರ ಏರ್ ಹಾಕ್ಸೋಕೆ ಬಂದಿದ್ದೀವಿ ಗೈಸ್. ಸುಮಾರು ದಿನ ಆದಮೇಲೆ ಸಿಕ್ಕಿದ್ದೀವಿ ಫ್ರೆಂಡ್ಸು, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಒಂದು ಕಡೆ ಕುತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಓಡ್ಬೇಡ ಬರ
ಸಣ್ಣ ಐತೆ ಕಣ ಒಂದು ರೌಂಡ್ ಸಣ್ಣ ಆಗ್ತೀಯಾ ನೋಡಿ ಹೆಂಗಿದ್ಯಾ ಗಡ್ವ ಇದ್ದಂಗೆ ಅದಕ್ಕೇನೆ ಅತ್ತಪ್ಪ ಆಯ್ತು ಯಪ್ಪ ಹೊಟ್ಟೆನೇ ಹೋಗ್ತು ನಕ್ಕಿ ನಕ್ಕಿ ಬರ ಆಯ್ತು ಬರ ಆಯ್ತು ಕೇಳಲ್ಲ ಗೈಸ್ ಒಂದು ಎಲೆಕ್ಟ್ರಿಕ್ ಗಾಡಿ ಆನ್ ಮಾಡಕ್ ಬರ್ತಿಲ್ಲ ನನಗೆ ಕೀನೇ ಇಲ್ಲ ಆನ್ ಮಾಡ್ತೀನಿ ಅಂತವನೆ ಕೊಡ ಓಡಿಸ್ಲಿ ಅವ್ನು ನೋಡೋದ ಎಷ್ಟು ಹೆಂಗೆ ಓಡಿಸ್ತಾನೆ ಅಂತ ಅದು ಆನ್ ಮಾಡಪ್ಪ ಸಾಕು ನೋಡೋದ ಏನು ಮಾಡ್ಕೊಳ್ಬೇಡ ಒಂಚೂರು ಆಯ್ತು ಎಲ್ಲ ನೋಡು ಕರೆಕ್ಟಾಗಿ ಏನೈತೆ ಏನಿಲ್ಲ ಅಂತ ಗೈಸ್ ಫಸ್ಟ್ ಟೈಮ್ ಓಡಿಸ್ತಿರೋದನು ಆಯ್ತಲ್ಲ ಬಿಡು ನಿಂಕೆಲ್ಲ ಆಗಲ್ಲ ಕಣ ಈ ಗಾಡಿ ಸ್ಟಾರ್ಟ್ ಮಾಡ್ಬಿಡ ನೋಡೋದ ನಿಂಕೆಲ್ಲ ಆದ್ರೆ ಕ್ಲೀನಾಗಿ ಆನೆ ಮಾಡಿಲ್ಲ ಅವನು ಗೈಸ್ ನಮಗೆ ರಿವೆಂಜ್ ತಗೋತಾನೆ ಗೈಸ್ ನಾವು ಅವಾಗಲೇ ಹಂಗೆ ಮಾಡಿದ್ವಿ ಅವನಿಗೆ ಅಂತ ಇವಾಗ ನಮ್ಗೆ ಅವ್ನು ಮಾಡ್ತಾವನೆ ಬಿಟ್ಬಿಟ್ಟು ಹೋಗ್ತಾವನೆ ಅದನ್ನ ಆಫ್ ಮಾಡೋ ಸಾಕು ಅವ್ನಿಗೆ ಆನ್ ಮಾಡ್ಕೊಳಕ್ಕಾಗಲ್ಲ ಇವಾಗ ಸೇಮ್ ಹೆಂಗೆ ಕೂತಿದ್ವು ಹಂಗೆ ಕೂತಿದ್ದು ಕಾರೇ ಕುರ್ದಲ್ಲಿ ನಮ್ಮನ್ನ ಬಿಡಿಸಿದ ಅವನು ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ದಲ್ಲಿ ಇಟ್ಕೊಂಡು ನೀವು ಕಾವಲಿ ಒಳಗಡೆ ಬಿದ್ಬಿಟ್ಟು ತಲೆ ಸುತ್ತ ಬಿದ್ದೋಗ್ಬಿಟ್ಟು ನಂಗೆ ಆಯ್ತಲ್ಲ ಕಂಡ್ರು ಅಂತ ನಾವು ಇವ್ನು ಸತ್ತೋದ ಅಂತ ಇವ್ನು ಹೇಳ್ತವನೆ ನಾವು ನೀರೆಲ್ಲ ಹಾಕಿದೀವಿ ಮೊಕ್ಕೆ ಇವಾಗ ನೆನ್ಪಾಗ್ತೈತೆ ನಮಗೆ ಅವೇ ನೆನಪಿದ್ದು ಬಿದ್ಬಿಟ್ಟು ನಾವು ಆಯ್ತಲ್ಲ ಕಂಡ್ರು ಸತ್ತೋಗ್ಬಿಟ್ಟೆ ಅಂತವನೇ ಹೆವಿ ಡ್ರೈವರ್ ಹೋಗಿದ್ದಲ್ವಾ ಅವತ್ತು ಫುಲ್ಲು VR46 ಥರ ಟರ್ನ್ ಮಾಡ್ದೈತೆ ಮಂಡಿ ಎಲ್ಲ ಕರೆಕ್ಟ್ ಟಚ್ ಮಾಡಿ ಏನು ಏಟಾಯ್ತು ಶೇಟ್ ಆಯ್ತು ಅದು ಒಂದು ವಾರ ತಳಿಲ್ಲ ಕಾವಲಿ ಒಳಗಡೆ ಹೋಗಿ ಬಿದ್ದಿರೋದು ನೀನು ಆಯ್ತಂತೆ ಗೈಸ್ ಸ್ವಲ್ಪ ಡ್ರೈವಿಂಗ್ ಸ್ಕಿಲ್ಸ್ ಹೇಳ್ಕೊಡಿ ಅವ್ನಿಗೆ ಅವ್ನ ಐಡಿ ಹಾಕಿರ್ತೀನಿ ಬೇಕಾದ್ರೆ DM ಮಾಡಿ ಅವ್ನಿಗೆ ಸ್ವಲ್ಪ ಸ್ಕಿಲ್ಸ್ ಹೆಂಗೆ ಅಂತ ಹೇಳ್ಕೊಡಿ ಅವ್ನಿಗೆ ಬೇಕಾದ್ರೆ ಪೇ ಮಾಡ್ತಾನೆ ನೀವು ಎಷ್ಟು ಕೇಳಿದ್ರು ಅಷ್ಟೇ ಕೊಡ್ತಾನೆ ದುಡ್ಡು ಮೊದಲೇ ಫೈನಾನ್ಸ್ ಎಲ್ಲ ಮಾಡ್ತಾನಲ್ಲ ಸ್ವಲ್ಪ ಕಡಿಮೆ ಕೇಳಬೇಡಿ ಸ್ವಲ್ಪ ಜಾಸ್ತಿನೇ ಕೇಳಿ ಕೊಡ್ತಾನೆ ಎಷ್ಟು ಬೇಕಾದರೂ ಕೊಡ್ತಾನೆ ಗೈಸ್ ಕ್ರೇಜಿ ವರ್ಕೌಟ್ ಮುಗಿಸ್ಕೊಂಡು ಇವತ್ತು ನಮ್ಮ ಅಜ್ಜಿ ಮನೆ ಹತ್ರ ಹಬ್ಬ ಇದೆ ಗೈಸ್ ಒಂದು ಫೆಸ್ಟಿವಲ್ ಇದೆ ನಮ್ಮ ವರ್ಷಕ್ಕೊಂದ್ಸಲ ಬರೋ ಫೆಸ್ಟಿವಲ್ಲು ಅದಕ್ಕೆ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮೇ ಬಿ ಗೊತ್ತಿಲ್ಲ ಏನು ಅಂತ ನೋಡೋಣ ಆದರೆ ಶಾರ್ಟ್ಸ್ ಹಾಕ್ತೀನಿ